ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗೆ ಖಡಕ್ ವಾರ್ನಿಂಗ್ ಕೊಡಲಾಗಿದೆ. ನಿನ್ನೆ ಮಹಿಳೆ ಸಾವನ್ನಪ್ಪಿದ್ದು ಕೊನೆಗೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಫೈನಾನ್ಸ್ ಹಾವಳಿಯಿಂದ ಆತ್ಮಹತ್ಯೆ ಹೆಚ್ಚಳ ಹಿನ್ನೆಲೆ ಅಲರ್ಟ್ ಆಗಲಾಗಿದೆ. ಫೈನಾನ್ಸ್ ಸಂಸ್ಥೆಗಳು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಡಿಸಿ ಸಭೆ ಮಾಡಿದ್ದಾರೆ. ಮಂಡ್ಯದ ಡಿಸಿ ಕಚೇರಿಯಲ್ಲಿ ನಿನ್ನೆ ಸಭೆ ನಡೆದಿದೆ. ಜಿಲ್ಲೆಯಲ್ಲಿರುವ 18 ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮುಖ್ಯಸ್ಥರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮುಖ್ಯಸ್ಥರಿಗೆ ಡಿಸಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಲವಂತವಾಗಿ ಬಾಕಿ ವಸೂಲಿ ಮಾಡುವವರ ವಿರುದ್ಧ ಗುಡುಗಲಾಗಿದೆ. ಫೈನಾನ್ಸ್ ಹಾವಳಿ ನಿಯಂತ್ರಣಕ್ಕೆ ಸಹಾಯವಾಣಿಯನ್ನು ತೆರೆಯಲಾಗಿದೆ. 08232224655 08232224655 ದಿನದ 24 ಗಂಟೆಯೂ ಕೂಡ ಕಾರ್ಯನಿರ್ವಹಣೆ ಮಾಡಲಿದೆ. ಯಾರಿಗಾದ್ರೂ ಕಿರುಕುಳ ಆಗ್ತಿದೆ, ಕಿರಿಕಿರಿ ಆಗ್ತಿದೆ, ಮನೆ ಹತ್ರ ಬರ್ತಾ ಇದ್ದಾರೆ, ಮನೆಯಿಂದ ಹೊರಗಡೆ ಹಾಕಿದ್ದಾರೆ, ಸಮಸ್ಯೆ ಆಗ್ತಾ ಇದೆ, ಈ ಥರದಿದ್ರೆ ಈ ಹೆಲ್ಪ್ ಲೈನಿಗೆ ಕರೆ ಮಾಡಬಹುದು. ಮಂಡ್ಯದಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಇದೆ. ಸೊ ಕೊನೆಗೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಈಗಾಗಲೇ ಅನೇಕರು ಸಾವನ್ನಪ್ಪಿದ್ದಾರೆ, ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ, ಇನ್ನು ಕೆಲವರು ಊರು ಬಿಟ್ಟು ಹೋಗಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇದೀಗ ಎಚ್ಚೆತ್ತುಕೊಂಡಿದೆ ಜಿಲ್ಲಾಡಳಿತ. ನಿನ್ನೆ ಸಭೆ ಮಾಡಲಾಗಿತ್ತು. ಎಲ್ಲ ಫೈನಾನ್ಸ್ ಕಂಪನಿಯ ಪ್ರಮುಖರನ್ನು ಕರೆದು ವಾರ್ನಿಂಗ್ ಮಾಡಲಾಗಿದೆ. ಯಾರು ಕೂಡ ಹಿಂಸೆ ಕೊಡಬಾರ್ದು, ಕಿರುಕುಳ ಕೊಡಬಾರ್ದು ಅಂತ. ಸೊ ಆ ನಿಟ್ಟಿನಲ್ಲಿ ನಿನ್ನೆ ನಡೆದಂಥ ಸಭೆಯ ನಂತರ ಈ ಹೆಲ್ಪ್ ಲೈನ್ ಅನ್ನು ಕೂಡ ತೆರೆಯಲಾಗಿದೆ. ಸಂಸ್ಥೆಯವರು ವಿವಿಧ ಸಾರ್ವಜನಿಕರಿಗೆ ಸಾಲವನ್ನು ಕೊಟ್ಟು ಅದಾದ ನಂತರ ಅವರಿಗೆ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಸೌಜನ್ಯದಿಂದ ವರ್ತನೆ ಮಾಡ್ತಾ ಇಲ್ಲ ಅಂತ ಅನ್ನೋ ಒಂದು ದಬ್ಬಾಳಿಕೆ ಮಾಡ್ತಾ ಇರುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲೆಯಿಂದಲೂ ಕೂಡ ಈಗಾಗಲೇ ನಾನು ಈ ಹಿಂದೆ ಸುಮಾರು 2 ಸಭೆಗಳನ್ನು ಮಾಡಿದ್ವಿ. 3ನೇ ಬಾರಿಗೆ ಸಾರ್ವಜನಿಕರಿಗೆ ಸಾಲವನ್ನು ತೆಗೆದುಕೊಂಡಾದ ನಂತರ ಅವರಿಗೆ ದಬ್ಬಾಳಿಕೆ ಮಾಡುವಂಥದ್ದು, ಅವ್ಯಾಚ್ಯ ಶಬ್ದಗಳನ್ನು ಉಪಯೋಗ ಮಾಡ್ತಕ್ಕ ಸಂಸ್ಥೆಯವರು ವಿವಿಧ ಸಾರ್ವಜನಿಕರಿಗೆ ಸಾಲವನ್ನು ಕೊಟ್ಟು ಅದಾದ ನಂತರ ಅವರಿಗೆ ಕಿರುಕುಳವನ್ನು ಕೊಡ್ತಾ ಇರುವಂಥದ್ದು, ಸೌಜನ್ಯದಿಂದ ವರ್ತನೆ ಮಾಡ್ತಾ ಇಲ್ಲ ಅಂತ ಅನ್ನೋ ಒಂದು ದಬ್ಬಾಳಿಕೆ ಮಾಡ್ತಾ ಇರುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಂಡ್ಯ ಜಿಲ್ಲೆ